ನಮಸ್ಕಾರ. ನಾನು ನಿಮ್ಮ ಸಿ ಯಡ್ನಾಳಸ್ವಾಮಿ, ವೀಕ್ಷಕ ಕನ್ನಡ ನ್ಯೂಸಿಂದ. ವೀಕ್ಷಕರೇ, ಇವತ್ತು ಒಂದು ಜಯಂತ್ಯೋತ್ಸವ ನಡೆದಿದೆ ಚಿತ್ರದುರ್ಗದಲ್ಲಿ. ಅದೇನಷ್ಟು ಆಡಂಬರನೂ ಇಲ್ಲಿ ಕಂಡು ಬಂದಿಲ್ಲ. ದಿಢೀರಂತ ಈ ಜಯಂತ್ಯೋತ್ಸವದ ನಿರ್ಧಾರ ತಗೊಂಡಿರೋದು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ನಗರಸಭೆ ಸಂಯುಕ್ತ ಆಶ್ರಯದಲ್ಲಿ ಈ ಜಯಂತ್ಯೋತ್ಸವ ನಡೆದಿದೆ. ಅದು ಎಲ್ಲಿ ಅಂದರೆ ಪತ್ರಿಕಾ ಭವನ. ಪತ್ರಿಕಾ ಭವನದಲ್ಲಿ ಏನಷ್ಟು ಜನ ಕೂತ್ಕೊಳ್ಳೋಂಥ ಸ್ಥಳನೂ ಅಲ್ಲ ಅದು. ಯಾಕಂದರೆ ಇದು ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿದ್ದರೆ ಜನ ಸೇರ್ತಕ್ಕಂಥ ಅವಕಾಶವಿತ್ತು. ಭಾಳ ವರ್ಷಗಳಿಂದ ನಡೆದೇ ಇರತಕ್ಕಂಥ ಜಯಂತ್ಯೋತ್ಸವ ಇವತ್ತು ನಡೆದಿರೋದು ಭಾಳ ಜನಗಳಲ್ಲಿ ಕುತೂಹಲ, ಆಶ್ಚರ್ಯಕರನೂ ಆಗಿದೆ. ಏನಪ್ಪ, ಇದ್ದಕ್ಕಿದ್ದಂಗೆನೇ ಮಾದಾರ ಚೆನ್ನಯ್ಯ, ಮಾದಾರ ಧೂಳಯ್ಯ, ಡೋಹಾರ ಕಕ್ಕಯ್ಯ, ಉರ್ಲಿಂಗ ಪೆದ್ದಿ, ಸಮಗಾರ ಅರಳಯ್ಯ, ಈ 5 ಜನ ಶಿವಶರಣರು. ಇದರಲ್ಲಿ ಕೆಲವರು ಪವಾಡ ಮಾಡಿರ್ತಕ್ಕಂಥ ಶರಣರಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಹೇಳ್ಬೇಕಂದ್ರೆ ಸಮಗಾರ ಅರಳಯ್ಯ, ಶಿವನನ್ನೇ ಮನೆಗೆ ಕರೆಸಿಕೊಂಡಂಥ ಅರಳಯ್ಯ ತನ್ನ ಮತ್ತು ತನ್ನ ಧರ್ಮಪತ್ನಿಯ ಒಡೆಯನ್ನೇ ಒಯ್ದು ಆ ಚರ್ಮದಿಂದ ವಿಶ್ವಗುರು ಬಸವಣ್ಣನಿಗೆ ಪಾದರಕ್ಷೆ ಮಾಡಿಕೊಟ್ಟಂತಹ ಮಹಾಶರಣರು. ಇದೆಲ್ಲ ಪೌಡ ಮಾಡಿದ್ದಾರೆ. ಇದ್ದಕ್ಕಿದ್ದಂಗೆ ದಿಢೀರನ್ನಾಗೆ ಈ ಜಯಂತ್ಯೋತ್ಸವ ನೆರವೇರಿದೆ. ನೋಡಿ, ಈ ಜಯಂತಿ ನೆರವೇರಿಸೋಕ್ಕೆ ಏನು ಆಡಂಬರ ಇಲ್ಲ. ಬೇರೆ ಎಲ್ಲ ಜಯಂತಿಗಳಿಗೆ ಒಂದು ದಿನದ ಮುಂಚೆನೇ ಲೈಟಿನ ಅಲಂಕಾರ, ಹೂವಿನ ಅಲಂಕಾರ, ಏನೆಲ್ಲ ಕಾರ್ಯಕ್ರಮಗಳು ನಡೀತಂತೆ ವಿಜೃಂಭಣೆಯಿಂದ. ಆದರೆ ಈ ಶರಣರಿಗೆ ಯಾವುದೇ ಆಡಂಬರ ಇಲ್ಲದೆ ಸರಳ ವಿವಾಹ ಅಂತಾರಲ್ಲ, ಆ ರೀತಿ ಸರಳವಾಗಿ ಜಯಂತ್ಯೋತ್ಸವ ನೆರವೇರಿರೋದು ಜನರಲ್ಲಿ ಆಶ್ಚರ್ಯಕರ ಮೂಡಿದೆ. ನೋಡಿ, ಈ ಒಣಕೆ ಹೋಗುವ ಸರ್ಕಲ್ನಲ್ಲಿ ಈ ಬಾಡಿ ಹೋಗಿರತಕ್ಕಂಥ ಮಳೆ ಕಂಬಗಳು ಕೆಟ್ಟಿರೋದನ್ನು ಕಾಣ್ಬೋದಾಗಿದೆ. ಇನ್ನಲ್ಲಿ ಅಂಬೇಡ್ಕರ್ ಸ್ಟ್ಯಾಚು ಅಷ್ಟೇ, ಕಂಬಗಳು, ಬಾಳೆ ಕಂಬಗಳು ಕಟ್ಟಿದ್ದಾರೆ. ಕಟ್ಟಲಿಬಿಡಿ, ಅದೇ ಅಲ್ಲ, ಎಲ್ಲದಕ್ಕೂ ಬಾಳೆ ಕಂಬನೇ ಮುಖ್ಯವಾಗಿ ಬೇಕಾಗಿರೋದು ಪ್ರತಿಯೊಂದು ಕಾರ್ಯಕ್ರಮಗಳು. ಈ 5 ಜನ ಶಿವಶರಣರು ಇವರು ಯಾವ ಸಮುದಾಯಕ್ಕೆ ಸೇರಿದರಂದರೆ ದಲಿತ ಸಮುದಾಯಕ್ಕೆ ಸೇರಿದಂಥವರು. ಈ ಹಿಂದೆ ಕೆಲವೊಂದು ಈ ಶಿವಶರಣರು ಭಾಳ ಹಿಂಸೆಗೆ ಒಳಪಟ್ಟಿದ್ದಾರೆ, ಭಾಳ ಹಿಂಸೆಗೆ. ಅಂಥವರ ಜಯಂತಿ ನಡೆದಿರೋದು ಒಂದು ಕಡೆ ಒಳ್ಳೆಯದೇ ಅಂದ್ಕೊಳ್ಬೋದು ಸಮುದಾಯ. ಆದರೆ ಈ 5 ಜನದ ಜಯಂತ್ಯೋತ್ಸವ 10ನೇ ತಾರೀಕು 2ನೇ ತಿಂಗಳು 25ನೇ ಇಸವಿಗೆ ನಿಮಿತ್ತವಾಗಿರುತ್ತೋ, ಇನ್ನು ಹೀಗೆ ಪ್ರತಿ ವರ್ಷ ಮುಂದುವರ್ಕಂತ ಹೋಗುತ್ತೋ ಅನ್ನೋದೇ ಇಲ್ಲಿ ಮುಖ್ಯವಾದ ಪ್ರಶ್ನೆ ಕೆಲವರಲ್ಲಿ ಮೂಡಿದೆ. ಹಾಗೆ ಸಾಧು ಸಂತರ ಜಯಂತಿಗಳಿಗೆ ಸರ್ಕಾರ ರಜಾ ಘೋಷಣೆ ಬರ್ತಾ ಇದೆ. ಅದೇ ರೀತಿ ಈ ಶಿವಶರಣರ ಜಯಂತಿಗೆ ಸರ್ಕಾರ ರಜಾ ಘೋಷಣೆ ಮಾಡ್ತಕ್ಕಂಥ ಯೋಚನೆ ಏನಾದರೂ ಮಾಡ್ತಿದೆಯಾ ಮುಂದಿನ ದಿನಗಳಲ್ಲಿ? ಹಾಗೆ ಪವಾಡ ಮಾಡಿದ ಈ ಶಿವಶರಣರ ಫೋಟೋಗಳು ಸಹ ಇಲಾಖೆಯಲ್ಲಿ ರಾರಸ್ತವ ಅನ್ನೋದು ಕೆಲವರ ಪ್ರಶ್ನೆ. ಈಗಾಗಲೇ ಸಾಧು ಸಂತರ ಫೋಟೋಗಳು ಎಲ್ಲ ಇಲಾಖೆಗಳಲ್ಲಿ ಕಂಡು ಬರ್ತಾ ಇದ್ದಾವೆ. ಅದೇ ರೀತಿ ಇವರ ಫೋಟೋಗಳು
ಇಲಾಖೆಗಳಲ್ಲಿ ಕಂಡುಬರುವುದರೊಂದಿಗೆ ರಜನೂ ಘೋಷಣೆಯಾಗುತ್ತಾ ಅಂತ ಕೆಲವರ ಪ್ರಶ್ನೆಯಾಗಿದೆ. ಇದು ನಿಜಕ್ಕೂ ಮುಂದಿನ ದಿನಗಳಲ್ಲಿ ಇವರ ಜಯಂತ್ಯೋತ್ಸವಕ್ಕೆ ರಜಾ ಘೋಷಣೆ ಖಂಡಿತ ಸರ್ಕಾರ ರಜೆ ಘೋಷಣೆ ಮಾಡುತ್ತಾ ಅನ್ನೋದನ್ನು ದಲಿತ ಸಮುದಾಯ ಕಾದು ನೋಡಬೇಕಾಗಿದೆ. ಈಗ ಎರಡೂ ಸಂತರಿಗೆ ಜನಾಂಗದ ಒತ್ತಡದಿಂದ ಪ್ರಭಾವದಿಂದ ರಜೆ ಘೋಷಣೆಯಾಗಿದೆ. ಅದೇ ರೀತಿ ಈ ಶರಣರಿಗೂ ಸಹ ರಜಾ ಘೋಷಣೆ ಮಾಡತಕ್ಕಂಥ ಒತ್ತಡವನ್ನು ಈ ಶರಣರಿಗೆ ಸಂಬಂಧಪಟ್ಟ ಸಮುದಾಯದವರು ಸರ್ಕಾರಕ್ಕೆ ಒತ್ತಡ ಮಾಡಿ ರಜಾ ಘೋಷಣೆಯಾಗೂ ಈ ವರ್ಷದಂತೆ ಪ್ರತಿ ವರ್ಷವೂ ಜಯಂತ್ಯೋತ್ಸವ ನಡೀತಕ್ಕಂಥ ಒತ್ತಡವನ್ನು ಸರ್ಕಾರಕ್ಕೆ ತರ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಜೈ ಹಿಂದ್, ಜೈ ಕರ್ನಾಟಕ. ಪ್ರಿಯ ವೀಕ್ಷಕರೇ, ನಮ್ಮ ಚಾನಲ್ ನಿಮ್ಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಪ್ರಿಯ ವೀಕ್ಷಕರೇ, ಯಾರು ಏನೇನೇ ಆದ್ರೂ ನಮ್ಮಲ್ಲಿ ಬಂದು ಧಾರಾಳವಾಗಿ ತಮ್ಮ ಮನಸ್ಸುಗಳನ್ನು ಹೇಳ್ಕೋಬೋದಾಗಿದೆ. ನಮಸ್ಕಾರ.